ಅಲ್ಲ ನಿಮ್ಗೆ ಯಾಕೆ ದಿಢೀರ್ನೆ ಕುಮಾರಸ್ವಾಮಿ ಮೇಲೆ ಸಿಟ್ಟು ಬಂದಿರುವಂಥದ್ದು? ನೀವೇನು ಯಾಕೆ ಅಂತ ಒಂದು ಕೋಪ ಪ್ರದರ್ಶನ, ಅದು ಕೋಪನ ಏನದು? ನಾನೆಲ್ಲಿ ಕೋಪ ಪ್ರದರ್ಶನ ಮಾಡಿದೆ? ಅಂದ್ರೆ ನೀವು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ನಾನೆಲ್ಲಿ ಹೇಳಿದೆ? ಅಲ್ಲ, ನೀವು ಕೇಳ್ತಾ ಇದ್ದಂತೆ FIR ಆದವರೆಲ್ಲ ರಾಜೀನಾಮೆ ಕೊಡಬೇಕಾಗುತ್ತೆ. ನಾನು ಹೇಳಿದ್ದೇನು? ನೀವು ಹೇಳ್ತಿರಲ್ಲ ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ರಾಜೀನಾಮೆ ಕೊಡೋದು ಯಾಕ್ರಿ ಕೊಡ್ತಾರೆ? 2 ಲಕ್ಷ ಲೀಡಿಂದ ಗೆಲ್ಸಿರೋರು ಮಂಡ್ಯದಲ್ಲಿ ಬಿಟ್ಬಿಡ್ತಾರೆ, ರಾಜೀನಾಮೆ ಯಾಕೆ ಕೊಡ್ತಾರೆ? ಸಿದ್ದರಾಮಯ್ಯ ಯಾಕೆ ಕೊಡ್ತಾರೆ? 136 ಜನ MLA ಅಧಿಕಾರ ಪಡ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ? ಅಶೋಕ್ ಅವ್ರು ಕೊಡಿ ಅಂತ ಹೇಳಿದ್ದೀರಿ, ಅವ್ರು ಯಾಕೆ ಕೊಡ್ತಾರೆ? ಯಡಿಯೂರಪ್ಪನ ಕೊಡಿ ಅಂತ ಹೇಳ್ತಾರೆ, ಯಾಕೆ ಕೊಡ್ತಾರೆ? FIR ಆದೇಟ್ಗೆ ರಾಜೀನಾಮೆ ಕೊಡಿ ಅಂತ ನ್ಯಾಯಾಲಯ ಹೇಳಿದೆಯಾ? ಇಲ್ಲ ಗವರ್ನರ್ ಹೇಳಿದಾರಾ? ಅಥವಾ ನಿಮ್ಮ ಯಾರು ಕಾನೂನಲ್ಲಿ ಇದೆಯಾ? ಅದಕ್ಕೆ ಯಾರೂ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಕೊಡಬೇಕು ಅಂದರೆ ಎಲ್ಲರೂ FIR ಆಗಿರೋರು ಎಲ್ಲರೂ ಕೊಡಬೇಕಾಯ್ತದೆ ಅಂತ ಹೇಳಿದೆ. ಅಂತರ ಸಂಖ್ಯೆ ಜಾಸ್ತಿ ಇದೆ ಅಂತೀರಿ? ಜಾಸ್ತಿ ಇಲ್ವಾ? ಎಷ್ಟು ಜನ ಇದ್ದಾರೆ? ಹೇಳ್ತಾವ್ರಲ್ಲ ಟಿ ವಿಲಿ, ನೀವೇ ಹೇಳ್ತಿರಲ್ಲ ದಿನ ಯಾರ್ಯಾರ ಮೇಲೆ FIR ಆಗಿದೆ ಅಂತ. ಅವ್ರು FIR ಮಾಡಿದ್ರು ಒಂದಿಟ್ಟಿಗೆ ರಾಜೀನಾಮೆ ಕೊಡೋದು. ರಾಜ್ಯ ಆಡ್ತಾರೆ. ಇನ್ನು ಒಳ್ಳೆ ನಾಯಕರುಗಳೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ. ದೇವೇಗೌಡರು ಒಳ್ಳೆ ಕೆಲಸ ಮಾಡೋರೆ, SM ಕೃಷ್ಣ ಒಳ್ಳೆ ಕೆಲಸ ಮಾಡೋರೆ, ಕುಮಾರಸ್ವಾಮಿ ಒಳ್ಳೆ ಕೆಲಸ ಮಾಡೋರೆ, ಹೆಗ್ಡೆಯವ್ರು ಒಳ್ಳೆ ಕೆಲಸ ಮಾಡೋರೆ, JH ಪಟೇಲ್ ಒಳ್ಳೆ ಕೆಲಸ ಮಾಡೋರೆ, ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡೋರೆ. ಎಲ್ಲ ಒಳ್ಳೆ ಕೆಲಸ ಮಾಡಿರೋನ್ನ ಬಿಟ್ಬಿಟ್ಟು ಸಿದ್ದರಾಮಯ್ಯನೂ ಒಳ್ಳೆ ಕೆಲಸ ಮಾಡೋರು. ಇಷ್ಟು ವರ್ಷಗಳಿರುವಾಗ 2 ವರ್ಷ ಉಪಮುಖ್ಯಮಂತ್ರಿ, 2 ವರ್ಷ ವಿರೋಧ ಪಕ್ಷದ ನಾಯಕರು, 15 ವರ್ಷ ಹಣಕಾಸು ಬಡ್ಜೆಟ್ಟು, 2 ಬಾರಿ ಮುಖ್ಯಮಂತ್ರಿ. ಒಳ್ಳೆ ಕೆಲಸ ಮಾಡಿಲ್ವ ಅವರು? ನೀವು ಒಳ್ಳೆ ಕೆಲಸ ಮಾಡಿಲ್ವಾ? ಒಳ್ಳೆ ಕೆಲಸ ಮಾಡಿರೋರನ್ನೆಲ್ಲ ಬಿಟ್ಟು ಯಾವುದೋ ಒಂದು ಸಣ್ಣ ಕೇಸ್ ಇಟ್ಕೊಂಡು ರಾಜ್ಯದ ಜನರ ಮನಸ್ಸು ಕೆಡಿಸ್ತಾ ಇದ್ದೀರಲ್ಲ, ಯಾಕೆ ಮಾಡ್ತೀರಿ? ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವರ ಕೇಂದ್ರದಲ್ಲಿ, ರಾಜ್ಯದಲ್ಲಿ 5 ವರ್ಷ ಕೊಟ್ಟಿದ್ದಾರೆ. ಇವ್ರು ಕೆಲಸ ಮಾಡಿದರೆ ಇವ್ರು ಮುಂದಕ್ಕೆ ಮೇಲೆ ಮನಗೋಯ್ತಾರೆ, ಅವ್ರು ಕೆಲಸ ಮಾಡಿದರೆ ಅವ್ರು ಮನಗೋಯ್ತಾರೆ, ಜನ ತೀರ್ಪು ಕೊಡ್ತಾರೆ. ನಾವು ವಿರೋಧ ಪಕ್ಷದಲ್ಲಿರೋರಾಗಲಿ ಆಡಳಿತ ಪಕ್ಷ ದಿನ ಇದನ್ನೇ ಯಾಕೆ ಒತ್ಕೊಂಡು ಮೆರೀತೀರಿ? ಅವ್ರ ಮೇಲೆ ಇವ್ರ ಮೇಲೆ ಇದೆಯಾ ರಾಜಕೀಯ ಅಂತ ಹೇಳಿದೆ.